ಪೇಷಂಟ್ OPD ಒಳಗೆ ಬಂದು ಹೇಳ್ತಾರ, ಡಾಕ್ಟರ್ ನಮ್ದು ಮತ್ತು ನಮ್ಮ ಫ್ರೆಂಡ್ದ ಪ್ರೆಗ್ನೆನ್ಸಿ ಸೇಮ್ ಇದೆ, ಅವ್ರದ ಹೊಟ್ಟಿ ಜಾಸ್ತಿ ಕಾಣ್ತತಿ ಮತ್ತು ನಮ್ದು ಹೊಟ್ಟಿ ಕಡಿಮೆ ಕಾಣ್ತತಿ. ಹೊಟ್ಟಿ ಕಡಿಮೆ ಇಲ್ಲಾಂದ್ರೆ ಜಾಸ್ತಿ ಯಾಕೆ ಕಾಣ್ತತಿ ಅದ್ರ ಬಗ್ಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. ಫಸ್ಟ್ ಮಸಲ್ ಟೋನ್, ಹೊಟ್ಟೆದ ಮಸಲ್ದ ಟೋನ್ ಜಾಸ್ತಿ ಚಲೋ ಇದ್ರೆ, ಟೈಟ್ ಇದ್ರೆ ಪ್ರೆಗ್ನೆನ್ಸಿ ಒಳಗೆ ಹೊಟ್ಟೆ ಕಡಿಮೆ ಕಾಣ್ತತಿ. ಆ ಟೈಮ್ಗೆ ಬೇಬಿದ ಗ್ರೋತ್ ಆಗ್ತತಿ, ಬಟ್ ಬೇಬಿದ ಬೆಳವಣಿಗೆ ಒಳಗಿಂದ ಸೈಡ್ ಆಗ್ತತಿ, ಅದಕ್ಕೆ ಹೊರಗೆ ಬೇಬಿ ಕಾಣಂಗಿಲ್ಲ. ಅದಕ್ಕೆ ಅಬ್ಡಮಿನಲ್ ಮಸಲ್ ಟೈಟ್ ಇದ್ರೆ ಪ್ರೆಗ್ನೆನ್ಸಿ ಎಸ್ಪೆಷಲಿ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿದ ಹೊಟ್ಟಿ ಕಡಿಮೆ ಕಾಣ್ತತಿ. ಎರಡನೇದ ಒಂದೊಂದು ಸಲ ಪಾಪುದ ಆಜು ಬಾಜು ನೀರಿನ ಅಂಶ ಪ್ರೆಗ್ನೆನ್ಸಿ ಒಳಗೆ ಹೆಚ್ಚಿಗೆ ಇರ್ತತಿ, ಅದರಿಂದ ತಾಯಿದ ಹೊಟ್ಟೆ ಹೆಚ್ಚಿಗೆ ಕಾಣಬಹುದು. ಥರ್ಡ್, ಅಕಸ್ಮಾತ್ ತಾಯಿದ ಒಮ್ಮಕ್ಕಳೇ ತೂಕ ಹೆಚ್ಚಿಗೆ ಆಗೈತಿ, ವೇಟ್ ಹೆಚ್ಚಿಗೆ ಆಗೈತೆ, ಆ ಟೈಮ್ಗೆ ಏನಾಕತಿ ಫ್ಯಾಟ್ ಕಲೆಕ್ಷನ್ ಆಕತಿ, ಅದು ಫ್ಯಾಟ್ ಬೆಲಿ ಫ್ಯಾಟ್ ಹೋಗಿ ಅಲ್ಲಿ ಕುಂದಿರ್ತತಿ, ಅದರಿಂದ ಹೊಟ್ಟೆ ಕಾಣ್ಬೋದು. ಮತ್ತು ಯಾವಾಗಲೂ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಆಕತಿ ಅಬ್ಡಮಿನಲ್ ಮಸಲ್ ಮೊದಲು ಲೂಸ್ ಇರ್ತತಿ, ರಿಲ್ಯಾಕ್ಸ್ ಇರ್ತತಿ, ಟೈಟ್ನೆಸ್ ಕಡಿಮೆ ಇರ್ತತಿ, ಅದರಿಂದ ಹೊಟ್ಟೆ ಭಾಗ ಮುಂದೆ ಬರ್ತತಿ. ಅದಕ್ಕೆ ಫಸ್ಟಿಂದ ಅವ್ರಿಗೆ ಹೊಟ್ಟೆ ಕಾಣ್ಬೋದು, ಯಾಕೆ ಟೋನ್ ಇರಂಗಿಲ್ಲ, ಮಸಲ್ ರಿಲ್ಯಾಕ್ಸ್ ಇರ್ತತಿ. ಬೇಬಿ ಬೆಳವಣಿಗೆ ಆದ ತಕ್ಷಣ ಅದು ಮುಂದೆ ಭಾಗ ಬೀಳ್ತತಿ, ಅದಕ್ಕೆ ಹೊಟ್ಟಿ ಜಾಸ್ತಿ ಕಾಣ್ತತಿ. ಅದಕ್ಕೆ ಪ್ರೆಗ್ನೆನ್ಸಿ ಒಳಗೆ ಫಸ್ಟ್ ನಿಮ್ದು ಹೊಟ್ಟಿ ನಿಮ್ದು ಫ್ರೆಂಡ್ಸ್ ಜೋಡಿ ಇಲ್ಲಾಂದ್ರೆ ನಿಮ್ಮ ರಿಲೇಟಿವ್ದ ಹೊಟ್ಟಿ ಜೋಡಿ ನೀವು ಕಂಪೇರ್ ಮಾಡಬಾರ್ದು, ಯಾಕೆ ಎಲ್ಲರದ್ದು ಬೆಳವಣಿಗೆ ಬೇರೆ ಬೇರೆ ಇರ್ತತಿ.